ಪಿಂಕ್ ಹೊಯ್ಸಳ ವಾಹನಗಳಿಗೆ ಹಸಿರು ನಿಶಾನೆ ತೋರುವ ಮೂಲಕ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗಾಗಿ ಪಿಂಕ್ ಹೊಯ್ಸಳ ವಾಹನಗಳನ್ನು ಲೋಕಾರ್ಪಣೆ ಮಾಡಿದ್ದೇವೆ ಎಂದರು. ದಕ್ಷತೆಯಿಂದ ಕಾರ್ಯನಿರ್ವಹಿಸಿದಲ್ಲಿ ಅಪರಾಧ ಪ್ರಕರಣಗಳನ್ನು ತಡೆಯೋಕೆ ಸಾಧ್ಯ. ಅದರಿಂದ ಸರ್ಕಾರ ಹೊಯ್ಸಳ ವಾಹನವನ್ನು ನೀಡಿದೆ. ಬರೀ ವಾಹನಗಳನ್ನು ಪಡೆದರಷ್ಟೇ ಸಾಲದು, ಹೊಯ್ಸಳ ವಾಹನಗಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕು. ಆಗ ಮಾತ್ರ ವಾಹನ ನೀಡಿದರ ಉದ್ದೇಶ ಸಾರ್ಥಕವಾಗುತ್ತೆ ಎಂದರು. ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು, ಸರಗಳ್ಳತನ ಮತ್ತು ಗೂಂಡಾಗಳ ಹಾವಳಿ ಹೆಚ್ಚಾಗಿದೆ. ಅವುಗಳ ನಿಯಂತ್ರಣಕ್ಕೆ ಪಿಂಕ್ ಹೊಯ್ಸಳ ಕಾರ್ಯನಿರ್ವಹಿಸಲಿದೆ ಅಂತ ಅಂದರು. ಸುರಕ್ಷತೆಯ ದೃಷ್ಟಿಯಿಂದ 51 ಹೊಸ ಪಿಂಕ್ ಹೊಯ್ಸಳ ವಾಹನಗಳನ್ನು ಇಂದು ಇಲಾಖೆಗೆ ಸೇರ್ಪಡೆಗೊಂಡು ಕರ್ತವ್ಯಕ್ಕೆ ನಿಯೋಜಿಸಲಾಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ಈಗಾಗಲೇ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ 221 ಹೊಯ್ಸಳ ವಾಹನಗಳಿದ್ದು, ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗೆ ವಿಶೇಷವಾದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವು ಕಳೆದ 1 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೋ. ಅದರಲ್ಲಿ ಈಗ ಅನೇಕ ಘಟನೆಗಳು ಬೆಂಗಳೂರಲ್ಲೂ ಕೂಡ ನಡೆದಿರ್ತಕ್ಕಂಥದ್ದನ್ನ ತಾವು ಸ್ಮರಿಸ್ಕೊಳ್ಬಹುದು. ಈಗ ಅದಕ್ಕಾಗಿ ಇವತ್ತು ಒಂದು ಮೊಬೈಲ್ ಅಪ್ಲಿಕೇಶನ್, ಯಾರು ಡಿಸ್ಟ್ರೆಸ್ ಅಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವರು ಮೊಬೈಲ್ ಫೋನ್ನಲ್ಲಿ ಅವರು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನ್ ಅದನ್ನು ಪ್ರೆಸ್ ಮಾಡಿದರೆ ತಕ್ಷಣ ಅದು ಕಂಟ್ರೋಲ್ ರೂಮಿಗೆ ಹೋಗ್ತದೆ. ಮತ್ತು ಇವರು ರಿಜಿಸ್ಟರ್ ಮಾಡುವಾಗ ಯಾರಿಗೆ 2 ನಂಬರ್ಸ್ ಕೊಟ್ಟಿರ್ತಾರೆ ಅವರಿಗೂ ಕೂಡ ತಕ್ಷಣ ಇವರ ಲೊಕೇಶನ್ ಅವರಿಗೆ ತಿಳಿಸ್ತಾರೆ. ಅದು ಇಮಿಡಿಯೇಟ್ ಆಗಿ ವಿಶೇಷವಾಗಿ ಪಿಂಕ್ ಹೊಯ್ಸಳ ಇದಾವಲ್ಲ, ಇವು ಎಲ್ಲೆಲ್ಲಿ ಮಹಿಳೆಯರು ಉದ್ಯೋಗ ಮಾಡ್ತಾರೆ ಆ ಸ್ಥಳಗಳಲ್ಲಿ ಹೆಚ್ಚು ಜನ ಮಹಿಳೆಯರಿರೋ ಕಡೆ, ಕಾಲೇಜುಗಳು ಮತ್ತೆ ಹಾಸ್ಟೆಲ್ಗಳು, ITBT ಕೆಲಸ ಮಾಡ್ತಕ್ಕಂಥವ್ರು, ಮತ್ತೆ ಇವು ಎಂಥದ್ದು ಗಾರ್ಮೆಂಟ್ ಕೆಲಸ ಮಾಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಸಂಧ್ಯಾ. ಪಿಂಕ್ ಹೊಯ್ಸಳ ವಾಹನಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಗ್ರೀನ್ ಸಿಗ್ನಲ್ ಅನ್ನು ನೀಡಿದರು. ಪಿಂಕ್ ಹೊಯ್ಸಳ ವಾಹನದ ವಿಶೇಷತೆ ಮತ್ತು ಅದರ ಕಾರ್ಯಾಚರಣೆ ಯಾವ ರೀತಿ ಇರಲಿದೆ? ನನಗೆ ಕೇಳಿಸ್ತಾ ಇಲ್ಲ, ಇನ್ನೊಮ್ಮೆ ಪ್ರಶ್ನೆ ಸಾನಿ. ಸಿಎಂ ಸಿದ್ದರಾಮಯ್ಯ ಅವರು ಪಿಂಕ್ ಹೊಯ್ಸಳ ವಾಹನಗಳಿಗೆ ಗ್ರೀನ್ ಸಿಗ್ನಲ್ ನೀಡಿದ್ರು. ಸಂಧ್ಯಾ, ಇದರ ಕಾರ್ಯವೈಖರಿ ಮತ್ತು ವಿಶೇಷತೆ ಹೇಗಿರುತ್ತೆ? ಇವತ್ತೇನೋ ಸಿಎಂ ಸಿದ್ದರಾಮಯ್ಯನವರು 51 ಪಿಂಕ್ ಹೊಯ್ಸಳ ವಾಹನಗಳಿಗೆ ಒಂದು ಚಾಲನೆಯನ್ನ ನೀಡಿದ್ರು. ಒಟ್ಟಾರೆ ಬೆಂಗಳೂರಿನಲ್ಲಿ 272 ಈ ಮೂಲಕ ಹೊಯ್ಸಳ ವಾಹನಗಳಾಗ್ತವೆ. ಈ ಹೊಯ್ಸಳ ವಾಹನದ ಒಂದು ಏನು ವಿಶೇಷತೆ ನೋಡೋದಾದ್ರೆ, ಇದು ಪಿಂಕ್ ಹೊಯ್ಸಳ ವಾಹನ ಇದೆ. ಇದು ವಿಶೇಷವಾಗಿ ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವಂತ ನಿಟ್ಟಿನಲ್ಲಿ ನಿರ್ಮಿಸಲಾಗಿರುವಂತಹ ಒಂದು ವಾಹನ ಆಗಿದೆ. ಈ ವಾಹನದಲ್ಲಿ ಸುರಕ್ಷಾ ಆಪ್ ಕೂಡ ಇಲ್ಲಿ ಅಳವಡಿಸಲಾಗಿದೆ. ಸಾರ್ವಜನಿಕರ ಸುರಕ್ಷಾ ಆಪ್ ಮೂಲಕ ಇಲ್ಲಿ ದೂರುಗಳನ್ನ ಸ್ವೀಕರಿಸಬಹುದು. ಏನೋ ಇಲ್ಲಿ 100 ವಿಭಾಗಕ್ಕೆ ಡಯಲ್ 100 ಸಂಖ್ಯೆನ ಡಯಲ್ ಮಾಡಿದ್ರೆ ಆ ಮೂಲಕ ದೂರುಗಳು ಬರುತ್ತೆ. ಅದಕ್ಕೆ ಒಂದು ಸ್ಪಂದಿಸುವಂತ ಕಾರ್ಯ ಇಲ್ಲಿ ತ್ವರಿತಗತವಾಗಿ ಇಲ್ಲಿ ನಡೆಯುತ್ತೆ. ಪ್ರಮುಖವಾಗಿ ಈ ಪಿಂಕ್ ಹೊಯ್ಸಳ ವಾಹನದಲ್ಲಿ ಮಹಿಳಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದ್ದು, ಆ ಮೂಲಕ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂತ ಒಂದು ಯೋಜನೆ, ಕಾರ್ಯನಿರ್ವಹಿಸುವಂತ ವಾಹನ ಇದಾಗಿದೆ. ಪ್ರಮುಖವಾಗಿ ಬೆಂಗಳೂರಿನ ನಗರದ ಬೆಂಗಳೂರು ನಗರದಲ್ಲಿ ಇದು ಮೊದಲನೇ ಬಾರಿಗೆ ಇಂತ ಒಂದು ವಿಶೇಷವಾದಂತಹ ಒಂದು ಟೆಕ್ನಾಲಜಿ ಉಳ್ಳಂತಹ ವಾಹನ ಇದಾಗಿದ್ದು, ಇಲ್ಲಿ ಸುರಕ್ಷಾ ಮೂಲಕ ನೋಂದಾಯಿಸುವ ಮೊಬೈಲ್ ಸಂಖ್ಯೆಯಿಂದ ತುರ್ತು ಸಹಾಯ ಕೋರಿ ಕಮಾಂಡ್ ಸೆಂಟರ್ ನ ಸ್ವೀಕರಿಸುವ ಮೂಲಕ ತಕ್ಷಣ ತುರ್ತು ಸ್ಥಿತಿಯಲ್ಲಿ ವ್ಯಕ್ತಿ ಇರುವಂತಹ ಸ್ಥಳವನ್ನು ಗುರುತಿಸುತ್ತೆ. ತಕ್ಷಣಕ್ಕೆ ಓಕೆ, ಧನ್ಯವಾದ ಸಂಧ್ಯಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.